ಬೆಳಿಗ್ಗೆನೆ 5 ಗಂಟೆಗೆ ಬಿರಿಯಾನಿ ಕೊಡ್ಸಕ್ಕೆ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ನಾಗರಬಾವಿನಲ್ಲಿ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತದೆ ಬಿರಿಯಾನಿ. ಬೆಳಿಗ್ಗೆ 5 ಗಂಟೆಗೆ ಬಿರಿಯಾನಿ ಶುರುವಾಗುತ್ತಂತೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹಾಗೂ ಕಬಾಬ್ ಕೂಡ ಸಿಗುತ್ತಂತೆ. ಸಿಕ್ಕಾಪಟ್ಟೆ ಜನ ಬೆಳಿಗ್ಗೆನೆ ಶೆಟರ್ ಬಡಿತಾ ಇದ್ದಾರೆ ಬಿರಿಯಾನಿಗೋಸ್ಕರ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇವತ್ತು ಕೊಡಿಸ್ತೀನಿ. ಅಕ್ಷಯ್ ಹೊಸಕೋಟೆ ದಮ್ ಬಿರಿಯಾನಿ ಬೆಳಗ್ಗೆನೆ ಕಬಾಬು ಹಾಗೂ ಬಿರಿಯಾನಿ ತೊಗೊಂಡಿದ್ದೀವಿ. 2 ಥರ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ ಹಾಗೂ ಮಟನ್ ಬಿರಿಯಾನಿ ಸಿಗುತ್ತೆ. ನಾವು ತೊಗೊಂಡಿರುವಂಥದ್ದು ಮಟನ್ ಪ್ರಿಯರಾದ್ದರಿಂದ ಮಟನ್ ಬಿರಿಯಾನಿ ಹಾಗೂ ಕಬಾಬ್ 2 ಪೀಸ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಬೆಳಿಗ್ಗೆನೆ ಅಂದ್ಬಿಟ್ಟು ಒಂದೊಳ್ಳೆ ಕಬಾಬ್ ಪೀಸ್ ಹಾಕಿ ಸಾರು ಅಂದೆ, ಹಾಕಿದ್ದಾರೆ. ಕಬಾಬ್ ಟ್ರೈ ಮಾಡೋಣ. ಕೋಟಿಂಗ್ ಭಲೇ ಇಷ್ಟ ಆಗುತ್ತೆ. ಕರ್ಮ್ ಅನ್ನತ್ತಲ್ಲ, ಅದೇ ನಮ್ಗೆ ಬಹಳ ಇಷ್ಟ ಆಗಂಥದ್ದು. ಮತ್ತು ಚಿಕನ್ ಕ್ವಾಲಿಟಿ ಸಕ್ಕತ್ತಾಗಿದೆ, ಇಷ್ಟ ಆಯಿತು. ಕಬಾಬ್ ಅಂದಾಗ ಲೈಟಾಗಿ ಹುಳಿ ಬರಬೇಕು, ಅದಿಷ್ಟ. ಇನ್ನು ಮಟನ್ ಬಿರಿಯಾನಿನಲ್ಲಿ ಮಟನ್ ಪೀಸ್ ಫಸ್ಟ್ ತೊಗೊಳೋಣ, ರೈಸ್ ಆಮೇಲೆ ತೊಗೊಳ್ಳೋಣ. ಚೆನ್ನಾಗಿದೆ, ಚೆನ್ನಾಗಿ ಬೇಯಿಸೋರ ಪೀಸು, ಅದು ಪ್ಲಸ್ ಪಾಯಿಂಟು. ಇನ್ನು ರೈಸು ಜೊತೆಗೆ ಪೀಸು 2 ಸೇರಿ. ಸೊ ಬಿರಿಯಾನಿ ಮಾತ್ರ ಕ್ಲಾಸ್ ಆಗೈತೆ. ಅಡಿಕೆ ಪ್ಲೇಟಲ್ಲಿ ಕೊಡ್ತಾರೆ, ಅದು ನನಗೆ ಬಹಳನೇ ಇಷ್ಟ ಆಗಿದ್ದು. ಮಸಾಲೆ ಟೇಸ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸುತ್ತೆ, ಬಟ್ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಕಬಾಬು ಮತ್ತು ಬಿರಿಯಾನಿ ಇವೆರಡೇ ಸಿಗೋಂಥದ್ದು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗುತ್ತೆ ಬಿರಿಯಾನಿ ಅಂತ ಬಂದಾಗ. ಇನ್ನು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸಿಗೋಂಥದ್ದು ಕೇವಲ ಭಾನುವಾರ ಮಾತ್ರ. ಇನ್ನು ಮಿಕ್ಕಿದ ದಿವಸ ಎಲ್ಲ ಮಂಗಳವಾರದಿಂದ ಶನಿವಾರದವರೆಗೂ ಒಂದು 11 ಗಂಟೆಯಿಂದ ಶುರುವಾದರೆ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಭಾನುವಾರ ಮಾತ್ರ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸಿಗುತ್ತೆ, ಭಾನುವಾರ ಮಾತ್ರ. ಓಕೆ, ಸೊ 5 ಗಂಟೆಯಿಂದ ಹೋಟೆಲ್ ಶುರುವಾದರೆ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಭಾನುವಾರ ಹೋಟೆಲ್ ಓಪನ್ ಆಗೇ ಇರುತ್ತೆ. ಮತ್ತು ಇನ್ನು ಮಧ್ಯಾಹ್ನ ಒಂದು 11 ಗಂಟೆ ಮೇಲೆ ಎಕ್ಸ್ಟ್ರಾ ಐಟಮ್ಗಳು ಎಲ್ಲ ಸಿಗುತ್ತೆ. ಚಿಕನ್ ಐಟಮು, ಮಟನ್ ಐಟಮು ಅದು ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.